ಯಲಹಂಕದಲ್ಲಿ ಪ್ರೊಟೆಸ್ಟ್ ಎಲ್ಲ ಪಾಪ ಅವ್ರಿಗೆ ಅವ್ರ ಮಗನಿಗೆ ಬಹುಶಃ ಅವರು ಮಾತು ಕೊಟ್ಟಿದ್ರು ಅಂತ ಕಾಣ್ತದೆ. ತಮ್ಗೆ ಗೊತ್ತಿದೆಯಲ್ಲ, ಸರ್. ಹೇಳ್ಬಿಡಿ ಸರ್, ಆಮೇಲೆ ನಿಮ್ಮನ್ನು ಮಾತಾಡ್ಸೋಣ. ಹಾಗಾಗಿ ಅವ್ರಿಗೆ ಸ್ವಾಭಾವಿಕವಾಗಿ ಎಲ್ಲೋ ಒಂದು ಕಡೆ ಮಗನಿಗೆ ಬೇಜಾರಾಗಿರ್ತದೆ. ಹಾಗಾಗಿ ಅದು ಮಾಡಿದ್ದಾರೆ. 1 or 2 ಡೇಸಲ್ಲಿ ಎಲ್ಲ ಸರಿ ಹೋಗುತ್ತೆ. ನಾವೆಲ್ಲ ಒಂದೇ ಕುಟುಂಬದ ಸದಸ್ಯ. ಒಂದ್ಸಲ ಯಾಕೆ ಡೈರೆಕ್ಟಾಗಿ ಭೇಟಿ ಆಗ್ಬಿಟ್ಟು ಮಾತಾಡ್ಬಿಟ್ರೆ ಎಲ್ಲ ಮುಗ್ದೋಗುತ್ತಲ್ಲ? ಮಾತಾಡಿದ್ದೇವೆ. ನಾನು ಮೊನ್ನೆ ಕೂಡ ಫೋನ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದೀನಿ. ನಮ್ಮ ನಾಗರಾಜ್ ಅವರು ಕೂಡ ಪರ್ಸ್ನಲ್ ಆಗಿ ಮಾತಾಡಿದ್ದಾರೆ. ಧೀರಜ್ ಅವರು ಪರ್ಸ್ನಲ್ ಮಾತಾಡಿದ್ದಾರೆ. ನಮ್ಮ ಯಲಹಂಕದಲ್ಲಿ ಪ್ರೊಟೆಸ್ಟ್ ಎಲ್ಲ ಪಾಪ ಅವ್ರಿಗೆ ಅವ್ರ ಮಗನಿಗೆ ಬಹುಶಃ ಅವರು ಮಾತು ಕೊಟ್ಟಿದ್ರು ಅಂತ ಕಾಣ್ತದೆ. ತಮ್ಗೆ ಗೊತ್ತಿದೆಯಲ್ಲ, ಸರ್. ಹೇಳ್ಬಿಡಿ ಸರ್, ಆಮೇಲೆ ನಿಮ್ಮನ್ನು ಮಾತಾಡ್ಸೋಣ. ಹಾಗಾಗಿ ಅವ್ರಿಗೆ ಸ್ವಾಭಾವಿಕವಾಗಿ ಎಲ್ಲೋ ಒಂದು ಕಡೆ ಮಗನಿಗೆ ಬೇಜಾರಾಗಿರ್ತದೆ. ಹಾಗಾಗಿ ಅದು ಮಾಡಿದ್ದಾರೆ. 1 or 2 ಡೇಸಲ್ಲಿ ಎಲ್ಲ ಸರಿ ಹೋಗುತ್ತೆ. ನಾವೆಲ್ಲ ಒಂದೇ ಕುಟುಂಬದ ಸದಸ್ಯ. ಒಂದ್ಸಲ ಯಾಕೆ ಡೈರೆಕ್ಟಾಗಿ ಭೇಟಿ ಆಗ್ಬಿಟ್ಟು ಮಾತಾಡ್ಬಿಟ್ರೆ ಎಲ್ಲ ಮುಗ್ದೋಗುತ್ತಲ್ಲ? ಮಾತಾಡಿದ್ದೇವೆ. ನಾನು ಮೊನ್ನೆ ಕೂಡ ಫೋನ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದೀನಿ. ನಮ್ಮ ನಾಗರಾಜ್ ಅವರು ಕೂಡ ಪರ್ಸ್ನಲ್ ಆಗಿ ಮಾತಾಡಿದ್ದಾರೆ. ಧೀರಜ್ ಅವರು ಪರ್ಸ್ನಲ್ ಮಾತಾಡಿದ್ದಾರೆ. ನಮ್ಮ